ವೀಕ್ಷಕರೇ, ಇಂದಿನ ಸಮಾಜದಲ್ಲಿ ಹಿರಿಯ ನಾಗರಿಕರ ಜೀವನವು ಬಹಳಷ್ಟು ಬದಲಾವಣೆಯನ್ನು ಎದುರಿಸುತ್ತಿದೆ. ಹಿಂದೆ ಸಂಯುಕ್ತ ಕುಟುಂಬ ವ್ಯವಸ್ಥೆಯಲ್ಲಿ ಹಿರಿಯರಿಗೆ ಮನೆಯಲ್ಲೇ ಗೌರವ, ಭದ್ರತೆ ಮತ್ತು ಸಂಪೂರ್ಣ ಆರೈಕೆ ದೊರೆಯುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಕುಟುಂಬಗಳು ಸಣ್ಣದಾಗುತ್ತಿವೆ. ಮಕ್ಕಳು ಉದ್ಯೋಗಕ್ಕಾಗಿ ನಗರಗಳಿಗೆ ಅಥವಾ ವಿದೇಶಗಳಿಗೆ ತೆರಳುತ್ತಿದ್ದಾರೆ. ಇದರ ಪರಿಣಾಮವಾಗಿ ಅನೇಕ ಹಿರಿಯ ನಾಗರಿಕರು ಜೀವನದ ಈ ಮಹತ್ವದ ಹಂತದಲ್ಲಿ ಒಂಟಿತನ, ಆರ್ಥಿಕ ಅಸ್ಥಿರತೆ ಮತ್ತು ಮಾನಸಿಕ ಆತಂಕವನ್ನು ಅನುಭವಿಸುತ್ತಿದ್ದಾರೆ. ಈ ವಾಸ್ತವವನ್ನು ಅರಿತ ಸರ್ಕಾರ ಮತ್ತು ಭಾರತೀಯ ಅಂಚೆ ಇಲಾಖೆ ಇದೀಗ ಹಿರಿಯ ನಾಗರಿಕರಿಗಾಗಿ ಹೊಸ ಮಹತ್ವದ ಯೋಜನೆಯನ್ನು ಪರಿಚಯಿಸಿದ್ದು, ಇದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರೇ, ಈ ಹೊಸ ಯೋಜನೆಯ ಮುಖ್ಯ ಉದ್ದೇಶ ಹಿರಿಯ ನಾಗರಿಕರಿಗೆ ಆರ್ಥಿಕ ಸ್ವಾವಲಂಬನೆ, ಗೌರವಪೂರ್ಣ ಜೀವನ ಮತ್ತು ಮನಃಶಾಂತಿ ಒದಗಿಸುವುದು. ಈ ಯೋಜನೆಯ ಅಡಿಯಲ್ಲಿ ಅರ್ಹ ಹಿರಿಯ ನಾಗರಿಕರು ಅಂಚೆ ಕಚೇರಿಯಲ್ಲಿ ನಿರ್ದಿಷ್ಟ ಮೊತ್ತವನ್ನು ಹೂಡಿಕೆ ಮಾಡಿದರೆ ಅವರಿಗೆ ಪ್ರತಿ ತಿಂಗಳು ಖಾತರಿಯ ಆದಾಯ ದೊರೆಯುತ್ತದೆ. ವರದಿಗಳ ಪ್ರಕಾರ ಈ ಯೋಜನೆಯ ಮೂಲಕ ತಿಂಗಳಿಗೆ ಸುಮಾರು 20,000 ರೂಪಾಯಿಗೂ ಹೆಚ್ಚು ಖಚಿತ ಆದಾಯ ದೊರೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದು ನಿವೃತ್ತಿಯ ನಂತರ ಆದಾಯವಿಲ್ಲದೆ ಕಷ್ಟ ಅನುಭವಿಸುವ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಆಶಾಕಿರಣವಾಗಿದೆ. ವೀಕ್ಷಕರೇ, ನಿವೃತ್ತಿ ಜೀವನ ಎಂದರೆ ಕೇವಲ ಕೆಲಸದಿಂದ ವಿಶ್ರಾಂತಿ ಮಾತ್ರ ಅಲ್ಲ, ಅದು ಜೀವನದ ಹೊಸ ಅಧ್ಯಾಯ. ಈ ಅಧ್ಯಾಯದಲ್ಲಿ ಆರೋಗ್ಯದ ಖರ್ಚು ಹೆಚ್ಚಾಗುತ್ತದೆ. ಔಷಧೋಪಚಾರ, ಆಸ್ಪತ್ರೆ ವೆಚ್ಚ, ದಿನನಿತ್ಯದ ಅಗತ್ಯಗಳು, ಮನೆ ನಿರ್ವಹಣೆ, ವಿದ್ಯುತ್ ಬಿಲ್, ನೀರಿನ ಬಿಲ್, ಆಹಾರ ವೆಚ್ಚ ಇವೆಲ್ಲವೂ ನಿರಂತರವಾಗಿ ಬರುತ್ತವೆ. ಇಂಥ ಸಂದರ್ಭಗಳಲ್ಲಿ ಖಾತೆಗೆ ಪ್ರತಿ ಮಾಸ ಒಂದು ನಿಗದಿತ ಮೊತ್ತ ಬಂದರೆ ಅದು ಹಿರಿಯ ನಾಗರಿಕರಿಗೆ ಅಪಾರವಾದ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅವರು ತಮ್ಮ ಅಗತ್ಯಗಳಿಗೆ ಯಾರ ಮೇಲೂ ಸಂಪೂರ್ಣವಾಗಿ ಅವಲಂಬಿತರಾಗಬೇಕಾದ ಪರಿಸ್ಥಿತಿ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ಯೋಜನೆಯ ಮತ್ತೊಂದು ದೊಡ್ಡ ಲಾಭವೆಂದರೆ ಇದರ ಸರಳ ಪ್ರಕ್ರಿಯೆ. ಅನೇಕ ಹಿರಿಯ ನಾಗರಿಕರು ಬ್ಯಾಂಕ್ ವ್ಯವಸ್ಥೆಯ ಜಟಿಲ ನಿಯಮಗಳು, ಆನ್ಲೈನ್ ಪ್ರಕ್ರಿಯೆಗಳು, ಅಪ್ಲಿಕೇಶನ್ಗಳ ಬಳಕೆ ಇವುಗಳಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ. ಆದರೆ ಅಂಚೆ ಕಚೇರಿ ಮೂಲಕ ಜಾರಿಗೆ ತಂದಿರುವ ಈ ಯೋಜನೆ ಅತ್ಯಂತ ಸರಳವಾಗಿದೆ. ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ನೀಡಿದರೆ ಬಹುತೇಕ ಎಲ್ಲಾ ಪ್ರಕ್ರಿಯೆಯನ್ನು ಸಿಬ್ಬಂದಿಯೇ ನೆರವೇರಿಸುತ್ತಾರೆ. ಇದರಿಂದ ಹಿರಿಯ ನಾಗರಿಕರಿಗೆ ಯಾವುದೇ ತಾಂತ್ರಿಕ ಒತ್ತಡ ಇರುವುದಿಲ್ಲ. ವೀಕ್ಷಕರೇ, ಅಂಚೆ ಕಚೇರಿ ಎಂಬ ಸಂಸ್ಥೆಯ ಮೇಲೆ ದೇಶದ ಜನರಿಗೆ ಹಲವು ದಶಕಗಳಿಂದ ಅಪಾರ ನಂಬಿಕೆಯಿದೆ. ಗ್ರಾಮೀಣ ಭಾಗಗಳಲ್ಲಿ ಬ್ಯಾಂಕ್ಗಿಂತಲೂ ಅಂಚೆ ಕಚೇರಿಯೇ ಜನರ ಹತ್ತಿರದ ಮತ್ತು ವಿಶ್ವಾಸಾರ್ಹ ಸಂಸ್ಥೆ. ಹಿರಿಯ ನಾಗರಿಕರಿಗೆ ಅಂಚೆ ಕಚೇರಿ ಸಿಬ್ಬಂದಿಯೊಂದಿಗೆ ವೈಯಕ್ತಿಕ ಪರಿಚಯವೂ ಹೆಚ್ಚಿರುತ್ತದೆ. ಈ ಕಾರಣದಿಂದ ಈ ಯೋಜನೆ ಅಂಚೆ ಕಚೇರಿ ಮೂಲಕ ಬಂದಿರುವುದು ಹಿರಿಯ ನಾಗರಿಕರಿಗೆ ಇನ್ನಷ್ಟು ವಿಶ್ವಾಸ ಮೂಡಿಸುತ್ತದೆ. ಈ ಯೋಜನೆಯು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಹಿರಿಯ ನಾಗರಿಕರಿಗೆ ಬಹಳ ಉಪಯುಕ್ತವಾಗಿದೆ. ಅನೇಕ ಗ್ರಾಮೀಣ ಹಿರಿಯರು ತಮ್ಮ ಜೀವನವಿಡೀ ಕೃಷಿ, ಕೂಲಿ ಕೆಲಸ ಅಥವಾ ಸಣ್ಣ ಉದ್ಯೋಗಗಳಲ್ಲಿ ದುಡಿದು ಕುಟುಂಬವನ್ನು ಪೋಷಿಸಿದ್ದಾರೆ. ಆದರೆ ವಯಸ್ಸಾದ ನಂತರ ಶಾರೀರಿಕ ಶಕ್ತಿ ಕುಗ್ಗುತ್ತದೆ, ದುಡಿಯಲು ಸಾಧ್ಯವಾಗುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಈ ಯೋಜನೆಯಿಂದ ದೊರೆಯುವ ಮಾಸಿಕ ಆದಾಯವು ಅವರಿಗೆ ಬದುಕಿನ ಹೊಸ ಭರವಸೆಯನ್ನು ನೀಡುತ್ತದೆ. ವೀಕ್ಷಕರೇ, ಮಹಿಳಾ ಹಿರಿಯ ನಾಗರಿಕರ ಕುರಿತು ವಿಶೇಷವಾಗಿ ಮಾತನಾಡಬೇಕಾಗಿದೆ. ಅನೇಕ ಮಹಿಳೆಯರು ತಮ್ಮ ಜೀವನದಲ್ಲಿ ಸ್ವಂತ ಆದಾಯ ಹೊಂದದೆ ಕುಟುಂಬದ ಒಳಗೆ ಸೇವೆ ಸಲ್ಲಿಸುತ್ತಾ ಜೀವನ ಕಳೆಯುತ್ತಾರೆ. ವಯಸ್ಸಾದ ನಂತರ ಅವರಿಗೆ ಸ್ವಂತ ಹಣವಿಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಈ ಯೋಜನೆಯ ಮೂಲಕ ಹಿರಿಯ ಮಹಿಳೆಯರು ಕೂಡ ತಮ್ಮದೇ ಆದ ಆದಾಯವನ್ನು ಹೊಂದಬಹುದು. ಇದು ಮಹಿಳೆಯರ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ, ಕುಟುಂಬದ ಒಳಗೆ ಅವರ ಸ್ಥಾನಮಾನವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ಈ ಯೋಜನೆಯ ಪರಿಣಾಮವು ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಸೀಮಿತವಾಗುವುದಿಲ್ಲ, ಇದು ಸಾಮಾಜಿಕ ಮಟ್ಟದಲ್ಲಿಯೂ ಮಹತ್ವದ ಪರಿಣಾಮವನ್ನು ಬೀರುತ್ತದೆ. ಹಿರಿಯ ನಾಗರಿಕರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಅವರು ಸಮಾಜದಲ್ಲಿ ಹೆಚ್ಚು ಸಕ್ರಿಯರಾಗುತ್ತಾರೆ. ದೇವಸ್ಥಾನ, ಸಮುದಾಯ ಕಾರ್ಯಕ್ರಮಗಳು, ಸಮಾಜ ಸೇವೆ, ಸ್ಥಳೀಯ ಸಂಘಟನೆಗಳು ಇತ್ಯಾದಿಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ. ಇದರಿಂದ ಸಮಾಜದ ಒಟ್ಟಾರೆ ಚೈತನ್ಯ ಹೆಚ್ಚುತ್ತದೆ. ಇದಲ್ಲದೆ ಈ ಯೋಜನೆಯು ಯುವ ಪೀಳಿಗೆಗೆ ಸಹ ಒಂದು ಪಾಠವನ್ನು ಕಲಿಸುತ್ತದೆ. ಭವಿಷ್ಯದಲ್ಲಿ ನಿವೃತ್ತಿ ಜೀವನಕ್ಕಾಗಿ ಹಣ ಉಳಿಸುವುದು ಎಷ್ಟು ಮುಖ್ಯ ಎಂಬ ಅರಿವು ಹೆಚ್ಚಾಗುತ್ತದೆ. ಯುವಕರು ತಮ್ಮ ಉದ್ಯೋಗ ಜೀವನದಲ್ಲಿಯೇ ಉಳಿತಾಯ ಮತ್ತು ಹೂಡಿಕೆಗಳ ಮಹತ್ವವನ್ನು ಅರಿಯಲು ಪ್ರೇರಣೆ ದೊರೆಯುತ್ತದೆ. ಇದು ದೀರ್ಘಾವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿರತೆಗೂ ಸಹಕಾರಿಯಾಗುತ್ತದೆ. ವೀಕ್ಷಕರೇ, ಹಣಕಾಸು ತಜ್ಞರು ಹೇಳುವಂತೆ ನಿವೃತ್ತಿ ನಂತರದ ಜೀವನಕ್ಕೆ ಕನಿಷ್ಠ 2 ಮೂಲ ಆದಾಯ ಮೂಲಗಳು ಇರಬೇಕು.
ಒಂದೇ ಮೂಲ ಆದಾಯದ ಮೇಲೆ ಅವಲಂಬಿಸುವುದು ಅಪಾಯಕಾರಿಯಾಗಿದೆ. ಈ ಯೋಜನೆಯ ಮೂಲಕ ಹಿರಿಯ ನಾಗರಿಕರು ತಮ್ಮ ಪಿಂಚಣಿ, ಮಕ್ಕಳಿಂದ ದೊರೆಯುವ ಸಹಾಯ ಅಥವಾ ಇತರ ಆದಾಯಗಳ ಜೊತೆಗೆ ಇನ್ನೊಂದು ಸ್ಥಿರ ಆದಾಯವನ್ನು ಹೊಂದಬಹುದು. ಇದರಿಂದ ಆರ್ಥಿಕ ಭದ್ರತೆ ಇನ್ನಷ್ಟು ಬಲವಾಗುತ್ತದೆ. ವೀಕ್ಷಕರೇ, ಇಂಥ ಯೋಜನೆಗಳ ಮಹತ್ವವನ್ನು ನಾವು ಕೇವಲ ಹಣದ ಮೌಲ್ಯದಲ್ಲಿ ಅಳೆಯಬಾರದು. ಇದರ ಮೌಲ್ಯ ಮಾನಸಿಕ ನೆಮ್ಮದಿ, ಗೌರವ ಮತ್ತು ಆತ್ಮವಿಶ್ವಾಸದಲ್ಲಿದೆ. ತಿಂಗಳಿಗೆ ಹಣ ಬರುತ್ತಿದೆ ಎಂಬ ಭರವಸೆ ಇದ್ದರೆ ಹಿರಿಯ ನಾಗರಿಕರು ಭವಿಷ್ಯದ ಬಗ್ಗೆ ಭಯಪಡುವುದಿಲ್ಲ. ಆಸ್ಪತ್ರೆ ವೆಚ್ಚ ಬಂದರೂ ದಿನನಿತ್ಯದ ಖರ್ಚುಗಳ ಬಗ್ಗೆ ಆತಂಕವಿರುವುದಿಲ್ಲ. ಇದು ಅವರ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ನಾಗರಿಕರ ಮೇಲಿನ ವಂಚನಾ ಪ್ರಕರಣಗಳು ಹೆಚ್ಚಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಕೆಲವರು ಖಾಸಗಿ ಕಂಪನಿಗಳ ನಕಲಿ ಹೂಡಿಕೆ ಯೋಜನೆಗಳಲ್ಲಿ ಹಣ ಹೂಡಿ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಬೆಂಬಲಿತ ಅಂಚೆ ಕಚೇರಿ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆ ಅತ್ಯಂತ ಸುರಕ್ಷಿತ ಆಯ್ಕೆಯಾಗಿದೆ. ಇಲ್ಲಿ ವಂಚನೆಗೆ ಅವಕಾಶ ಕಡಿಮೆ ಮತ್ತು ಹೂಡಿಕೆಯ ಮೇಲೆ ಸರ್ಕಾರದ ಭರವಸೆ ಇದೆ. ವೀಕ್ಷಕರೇ, ಭವಿಷ್ಯದಲ್ಲಿ ಈ ಯೋಜನೆ ಇನ್ನಷ್ಟು ವಿಸ್ತಾರವಾಗುವ ಸಾಧ್ಯತೆಯೂ ಇದೆ. ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಹೊಸ ಆಯ್ಕೆಗಳನ್ನು ಸೇರಿಸಬಹುದು, ಹೂಡಿಕೆ ಮಿತಿಯನ್ನು ಹೆಚ್ಚಿಸಬಹುದು, ವಿವಿಧ ಪಾವತಿ ಆಯ್ಕೆಗಳನ್ನು ನೀಡಬಹುದು. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಇನ್ನಷ್ಟು ಆಕರ್ಷಕವಾಗಿಸಲಿದೆ. ಒಟ್ನಲ್ಲಿ ವೀಕ್ಷಕರೇ, ಅಂಚೆ ಕಚೇರಿಯ ಈ ಹೊಸ ಹಿರಿಯ ನಾಗರಿಕರ ಯೋಜನೆ ಕೇವಲ ಹಣಕಾಸು ಯೋಜನೆಯಲ್ಲ. ಇದು ಹಿರಿಯ ನಾಗರಿಕರ ಜೀವನಕ್ಕೆ ಗೌರವ, ಭದ್ರತೆ ಮತ್ತು ಆತ್ಮವಿಶ್ವಾಸ ನೀಡುವ ಸಾಮಾಜಿಕ ಕ್ರಾಂತಿಯಂತಿದೆ. ಇದು ನಿವೃತ್ತಿ ಜೀವನವನ್ನು ಆತಂಕದಿಂದ ಮುಕ್ತಗೊಳಿಸಿ ನೆಮ್ಮದಿ ಮತ್ತು ಸಂತೋಷದಿಂದ ಸಾಗಲು ಸಹಾಯ ಮಾಡುವ ಮಹತ್ವದ ಉಪಕ್ರಮವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಹಿರಿಯ ನಾಗರಿಕರಿಗೆ ಈ ಮಾಹಿತಿ ತಲುಪಿಸಿ ಮತ್ತು ಇಂತಹ ಮಹತ್ವದ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.